ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ದಿಢೀರಂತ ಮಾಡುವ ತಂಬಿಟ್ಟನ್ನು ಮಾಡಿ ತೋರಿಸ್ತೀನಿ. ಅಕ್ಕಿ ಹಿಟ್ಟನ್ನ ಹುರಿದು ಮಾಡೋದಿದು. ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಇವತ್ತು ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಾ ಥರದಲ್ಲಿ ಮಾಡ್ತಾರೆ, ಬಟ್ ನಾನಿದು ಈಸಿಯಾಗಿ ತೋರಿಸ್ಕೊಡ್ತೀನಿ. ಮನೆಯಲ್ಲಿ ಇರುವಂಥ ಅಕ್ಕಿ ಹಿಟ್ಟನ್ನು ಅಕ್ಕಿ ಹಿಟ್ಟಲ್ಲಿ ಮಾಡುವಂಥದ್ದು ಇದು. ನೋಡಿ, ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು. ಕಡಲೆ ಕಾಲು ಭಾಗ, ಕಡಲೆಕಾಯಿ, ಕೊಬ್ಬರಿ, ಅದು ಒಣ ಕೊಬ್ಬರಿ, ಡ್ರೈ ಕೋಕೋನಟ್ ಅದು, ಆಯಿತಾ. ಅದಾದಮೇಲೆ ಬೆಲ್ಲ, ಅರ್ಧ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇದರಲ್ಲೇ ಒಂದು 8-10 ಉಂಡೆ ಆಗ್ತದೆ. ಅರ್ಧ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಕಡಲೆಕಾಯಿ ಬೀಜನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದು ಆರಿದ್ಮೇಲೆ ಅದ್ರ ಸಿಪ್ಪೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ತುಪ್ಪ, ಆಪ್ಷನ್ ಅದು, ಗೀ ಆಪ್ಷನ್. ಮತ್ತು ಏಲಕ್ಕಿ ಪೌಡರ್, ಜೊತೆಗೆ ಎಳ್ಳು, ಬಿಳಿ ಎಳ್ಳಿದೆ ನೋಡಿ, ಅದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ಸ್ವಲ್ಪ, ಎಲ್ಲ ಕಾಲು ಭಾಗ, ಅಕ್ಕಿ ಹಿಟ್ಟು ಅರ್ಧ ಭಾಗ ತೊಗೊಂಡಿದ್ದೀನಿ. ಈಗ ಬಾಣಲಿಲಿ ಫಸ್ಟು ಅಕ್ಕಿ ಹಿಟ್ಟನ್ನ ಹುರ್ಕೊಳ್ಳೋಣ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ತಕ್ಷಣ ಮಾಡಿಕೊಡಿ. ಇವತ್ತು ಹೇಗಿದ್ರು ಹಬ್ಬ ಅಲ್ವಾ, ಆಗ ಎಲ್ರಿಗೂ ತಿನ್ಲಿಕ್ಕೆ ಒಂದು ಖುಷಿ, ಮಕ್ಳಿಗೆ ಖುಷಿ ಅನಿಸುತ್ತೆ. ಇಮ್ಮಿಡಿಯೇಟಾಗಿ ಆಗುತ್ತೆ, ವಿತಿನ್ 10 ಮಿನಿಟ್ಸಲ್ಲಿ ಆಗ್ತದೆ. ಈ ಅಕ್ಕಿ ಹಿಟ್ಟನ್ನ, ಇದು ಆಪ್ಷನ್ ಇದ್ದು, ನಿಮಗೆ ಖುಷಿ ಇದ್ದರೆ ಹಾಕ್ಕೊಳ್ಳಿ. ಒಂದು ಒಳ್ಳೆ ಫ್ಲೇವರ್ ಇರುತ್ತೆ. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಆ ತುಪ್ಪದಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಒಂದು ಘಮ ಬರುತ್ತೆ, ಜೊತೆಗೆ ಒಂದು ಚೂರು ಕಲರ್ ಚೇಂಜ್ ಆಗುತ್ತೆ ಅಕ್ಕಿ ಹಿಟ್ಟದು. ಆವಾಗ ತೆಗೆದಿಡಿ, ಅದಾಗಲಿ, ತಣ್ಣಗಾಗಲಿ. ಈಗ ಅದೇ ಬೌಲಲ್ಲಿ ಕಾಲು ಭಾಗ ಹುರ್ಗಡ್ಲೆ, ಅದನ್ನು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದ್ಮೇಲೆ ಅದನ್ನು ತಣ್ಣಗಾದ್ಮೇಲೆ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ, ರೆಡಿಯಾಗಿ ಇಟ್ಕೊಳ್ಳಿ. ಮತ್ತು ಕಡಲೆಕಾಯಿ ಬೀಜ ಇದೆಯಲ್ಲ, ಅದನ್ನು ಕೂಡ ಹುರಿಬೇಕು. ಎಲ್ಲ ಹುರಿಯುವಾಗ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿರಿ. ಎಲ್ಲದಕ್ಕೊಂದು ಒಳ್ಳೆ ಸ್ಮೆಲ್ ಬರುತ್ತೆ. ಆ ಟೈಮು ಕರೆಕ್ಟಾಗಿರುತ್ತೆ. ಅದನ್ನು ಕೂಡ ಆರಲಿ, ತೆಗೆದಿಡಿ. ಕಡಲೆಕಾಯಿ ಬೀಜ ತಣ್ಣಗಾಗಲಿ. ಆಮೇಲೆ ಎಳ್ಳು, ಬಿಳಿ ಎಳ್ಳಿದೆ ನೋಡಿ, ಅದನ್ನು ಬಿಸಿ ಮಾಡ್ಕೊಳ್ಬೇಕು. ಅದನ್ನು ಅಷ್ಟೇ ಬಿಸಿ ಮಾಡ್ಕೊಳ್ಳಿ. ಮಾಡ್ಕೊಂಬಿಟ್ಟು ಎಲ್ಲವನ್ನು ಒಟ್ಟಿಗೆ ಮಿಕ್ಸಿ ಜಾರ್ಗೆ ಹಾಕಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜ ಮತ್ತು ಎಳ್ಳು ಹಾಕ್ಬಿಟ್ಟು ತರಿಯಾಗಿ ಪೌಡ್ರ್ ಮಾಡಿ ತೊಗೊಳ್ಬೇಕು. ನೋಡಿ, ಈ ಥರ ಪೌಡ್ರ್ ಮಾಡಿ ತೊಗೊಳ್ಳಿ. ಈಗ ಅದನ್ನು ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಆ ಕೊಬ್ಬರಿನ ಹಾಗೆ ಏಲಕ್ಕಿ ಪೌಡ್ರ್ ಹಾಕಿ, ಫ್ಲೇವರ್ಗೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಬಿಡಿ. ಅದಾದಮೇಲೆ ಕೊಬ್ಬರಿನ ಹಾಗೆ ಇಟ್ಟಿದ್ದೆ ನೋಡಿ, ಅದು ಪೀಸ್ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ತೆಗೆದಿದ್ದೀನಿ. ಅದನ್ನು ಹಾಕ್ಕೊಳ್ಳಿ. ಈಗ ಅದೇ ಬಾಣಲಿಲಿ ಅರ್ಧ ಹಚ್ಚು ಬೆಲ್ಲ ಇತ್ತಲ್ಲ, ಅದನ್ನು ಚೆನ್ನಾಗಿ ಕುಟ್ಬಿಟ್ಟು ನೋಡಿ, ಒಂದು ಸ್ವಲ್ಪ ನೀರು ಹಾಕಿದ್ದೀನಿ, 1/4 ಲೋಟ ನೀರು ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ನಮಗೆ ಬೆಲ್ಲದ ಪಾಕನ ಇದರಲ್ಲಿ ಮಿಕ್ಸ್ ಮಾಡುವಾಗ ಸಿಹಿ ಕಡಿಮೆ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ನೀರು ಹಾಕಿ ಜಸ್ಟ್ ಅದು ಮೆಲ್ಟ್ ಆಗ್ಲಿಕ್ಕೆ ಅಷ್ಟೇ. ಬೆಲ್ಲದ ಇದು ಪಾಕ ಏನಲ್ಲ, ಕರಗಬೇಕು ಅಷ್ಟೇ, ಬೆಲ್ಲ ಕರಗಬೇಕು. ಅದಾದ್ಮೇಲೆ ಇದೆಲ್ಲವನ್ನು ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ಬೆಲ್ಲ ಪಾಕ ಮಾಡಿದ್ವಲ್ಲ, ಅದನ್ನ ಫಿಲ್ಟ್ರ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಈ ಥರ ತರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಲೂಸ್ ಆಗಿಬಿಡ್ಬಾರ್ದು, ಉಂಡೆ ಕಟ್ಟಲಿಕ್ಕೆ ಆಗೋದಿಲ್ಲ. ಈ ಥರ ತರಿ ಹೆಂಗಾದಾಗ ಈ ಥರ ಸಣ್ಣ ಸಣ್ಣ ಉಂಡೆ ಕಟ್ಕೊಳ್ಳಿ. ನೋಡಿ, ತಂಬಿಟ್ಟು ರೆಡಿ ಇದೆ. ತಿನ್ನುವಾಗ ಆ ಕೊಬ್ಬರಿ, ಕಡಲೆಕಾಯಿ ಬೀಜ, ಕಡಲೆ, ಆಮೇಲೆ ತುಪ್ಪದಲ್ಲಿ ಅಕ್ಕಿ ಹುರಿದಿರ್ತೀವಲ್ಲ ಅದು, ಏಲಕ್ಕಿ, ಎಲ್ಲ ಫ್ಲೇವರು ನಮಗೆ ಒಂದೊಂದು ಸಲ ಆಗಿರುವಾಗಲೂ ಅದು ಸಿಗುತ್ತೆ. ಇವತ್ತು ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಖುಷಿಯಾಗ್ತೀನಿ. ಆಮೇಲೆ ಅದು ಹೇಗಿತ್ತು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.